ನೋಡಿ ಸ್ನೇಹಿತರೆ, ಇವು ಅಣಬೆ. ಅಣಬೆ ಅಂದರೆ ನೀರ್ದೊಡೆ ಅಣಬೆ ಅಂತ ಎದ್ದೊಳ್ತವೆ. ಅವು ಒಳ್ಳೆ ಅಣಬೆ ಎದ್ದೊಳ್ಳೋವರೆಗೂ ಇವು ನೀರ್ದೊಡೆ ಅಣಬೆ ಅಂತ ತಂದು ಸಾರು ಮಾಡ್ಕೊಂಡು ಊಟ ಮಾಡ್ತಿರ್ತೀವಿ. ಅದೇ ಥರನೇ ಇವು ಸಾರು ಮಾಡೋದು. ಸಾರು ಅದೇ ಥರ ಇರ್ತೈತೆ, ಅವಣಬೆ ಇದ್ದಂಗೆ. ನೀರ್ದೊಡೆ ಅಂತ ಇವಕ್ಕೆ ಹೆಸ್ರು ಇಕ್ಕವ್ರೆ. ನೋಡಿ ಸ್ನೇಹಿತರೆ, ಸಾರು ಮಾಡಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಅಣಬೆ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮಸಾಲೆಗೆ. ಇದು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟ, ಸ್ವಲ್ಪ ಕಾಯಿ, ಸ್ವಲ್ಪ ಮಸಾಲೆ ಪುಡಿ, ಇದೆಲ್ಲ ಹಾಕ್ಕೊಂಬಿಟ್ಟು ಜಾರಿಗೆ ಹಾಕ್ಕೊಂಡು ಮಿಕ್ಸಿಗೆ ಆಡಿಸ್ಬಿಟ್ಟು ಅಣಬೆ ಸಾರು ಮಾಡೋದು. ಮಸಾಲೆ ಹರ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಡ್ತೀನಿ. ಒಂದು ಸ್ವಲ್ಪ ಎಣ್ಣೆ. ಈಗ ಇವು ಅಣಬೆ ತೊಳೆದು ಇಟ್ಕೊಂಡಿದ್ದೀನಿ. ಮಸಾಲೆ ಹಾಕಿದ್ಮೇಲೆ ಇವು ಹಾಕೋದು. ಎಣ್ಣೆ ಕಾಯ್ತೈತೆ. ಇವು ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ಬೇಕು ಸ್ವಲ್ಪ. ಆಮೇಲೆ ಮಸಾಲೆ ಹಾಕ್ರಿ. ಆಮೇಲೆ ರುಬ್ಬಿಕೊಂಡಿರೋದು ಮಸಾಲೆ, ರುಬ್ಬಿಕೊಂಡಿರ್ತೀವಲ್ಲ ಆ ಮಸಾಲೆ ಹಾಕೋದು. ಇನ್ನೊಂದು ಸ್ವಲ್ಪ ನೀರು, ಮಸಾಲೆ ನೀರು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಇವಾಗ ಅಣಬೆ ಹಾಕೋದು. ಮಸಾಲೆಗೆ ಅಣಬೆ ಹಾಕೋದು. ಸ್ವಲ್ಪ ಉಪ್ಪು, ಹಾಕಿ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು, ಆಮೇಲೆ ಹಾಲು ಇಕ್ಕಬೇಕು. ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ಮೇಲೆ ಹಾಲು ಹಾಕಬೇಕು. ಹಾಲು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಬಿಟ್ಟು. ನೋಡಿ ಸ್ನೇಹಿತರೆ, ಅಣಬೆ ಸಾರು ಚೆನ್ನಾಗೆ ಎಲ್ಲ ರೆಡಿ ಮಾಡೀವಿ. ನೋಡಿ, ನೀವು ಇದೇ ಥರ ಅಣಬೆ ಸಾರು ಮಾಡ್ಕೊಂಡು ನೋಡ್ರಿ, ಸೂಪರ್ ಆಗಿರ್ತೈತೆ. ಇನ್ನು ಯಾರನ್ನ ಅಣಬೆ ತಗೊಂಡೋಗ್ತಾ ಇದ್ರೆ ನಮಗೂ ಸ್ವಲ್ಪ ಕೊಟ್ರಕ್ಕ ಅಂತ ಕೇಳೋಂಗಿರ್ತೈತೆ ಸಾರು ಊಟ ಮಾಡೋಕ್ಕೆ. ನಮಗೂ ಯಾರೋ ಅಣಬೆ ನಮ್ಮ ಫ್ರೆಂಡು ತಂದುಕೊಟ್ಟಿದ್ರು. ನಾವು ಹುಡಿಕೊಂಡೋಗಿದ್ವಿ, ನನಗೆ ಸಿಕ್ಕಿರಲಿಲ್ಲ. ನಮ್ಮ ಫ್ರೆಂಡ್ ಅಣಬೆ ತಂದುಕೊಟ್ಟಿತ್ತು. ನಾವು ಸಾರು ಮಾಡಿ ಊಟ ಮಾಡ್ತೀವಿ. ಈಗ ಸಾರು ಮಾಡೋಕ್ಕೆ ಇಕ್ಕಿದ್ದೀನಿ. ಇದೇ ಥರ ನೀವು ಮಾಡ್ಕೊಂಡು ಊಟ ಮಾಡಿರಿ. ಎಲ್ಲ ಅಣಬೆ ಸಿಕ್ಕಿದ್ರೆ ಅಣಬೆ ಸಾರು ಸೂಪರ್ ಇರ್ತೈತೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.